ಶಿರೂರು ಪರ್ಯಾಯಕಿನ್ನು ಕ್ಷಣಗಣನೆ ಈಗಾಗಲೇ ಆರಂಭವಾಗಿದೆ. ನಾಳೆ ದಿನ ಇಡೀ ಉಡುಪಿಗೆ ವಿದ್ಯುತ್ ದೀಪ ಅಲಂಕಾರದೊಂದಿಗೆ ಇವತ್ತು ಕಂಗೊಳಿಸುವ ಉಡುಪಿಯ ವಿದ್ಯುತ್ ದೀಪ ಅಲಂಕಾರದ ಲೋಕಾರ್ಪಣೆ ಉದ್ಘಾಟನಾ ಸಮಾರಂಭಗಳು ಸಾಯಂಕಾಲ 7 ಗಂಟೆಗೆ ಸರಿಯಾಗಿ ನಮ್ಮ ಕೆನರಾ ಬ್ಯಾಂಕ್ ಕೋರ್ಟ್ ಪಕ್ಕದಲ್ಲಿರುವ ಕೆನರಾ ಬ್ಯಾಂಕಿನ ಪಕ್ಕದಲ್ಲಿ ಉದ್ಘಾಟನೆಗೊಳ್ಳಲಿಕ್ಕಿದೆ. ಅದರ ಜೊತೆಗೆ 16 ತಾರೀಕು ಬೆಳಿಗ್ಗೆ ಶಿರೂರು ವೇದವರ್ಧನ ತೀರ್ಥರ ಪ್ರಥಮ ಪರ್ಯಾಯದ ಸವಿನ ನೆನಪಿಗಾಗಿ ಯಾವ ರೀತಿ ವಿಧಿಮುಖಿಯ ಸ್ವಾಗತ ಗೋಪುರವನ್ನು ಈ ಹಿಂದೆ ಜೊತೆಗೆ ಶ್ರೀಪಾದರು ನಿರ್ಮಾಣ ಮಾಡಿ ಮತ್ತು ಈ ಉಡುಪಿಯ ಹೆಬ್ಬಾಗಿಲಾಗಿ ಮುಚ್ಚಿಸಿಕೊಂಡಿದ್ದ. ಅದೇ ರೀತಿ ಸ್ವಾಗತ ಸಮಿತಿಯ ಮೂಲಕ ಉತ್ತರ ಭಾಗದಿಂದ ಉಡುಪಿಯ ಭಕ್ತರಿಗೆ ಒಂದು ವಾರದ ಮೂಲಕ ಸ್ವಾಗತ ಮಾಡುವಂತಹ ಕಾರ್ಯಕ್ಕೆ ಸ್ವಾಗತ ಸಮಿತಿ ಮೂಲಕ 16 ತಾರೀಕಿಗೆ ಬೆಳಿಗ್ಗೆ 9 ಗಂಟೆಗೆ ಸರಿಯಾಗಿ ಹೆಬ್ಬಾಗಿಲಿನ ಭಾಗದಲ್ಲಿ ಅದರ ಗುದ್ದಲಿ ಪೂಜೆ ನಡೆಯಲಿಕ್ಕಿದೆ. ಈ ವರ್ಷದ ಪರ್ಯಾಯದ ಪ್ರಥಮ ಕಾರ್ಯಕ್ರಮ ಇದಾಗಲಿಕ್ಕಿದೆ. ಅದರ ಜೊತೆಗೆ 17 ತಾರೀಕಿಗೆ ಬರುವಂತೆಲ್ಲ ಭಕ್ತಾಭಿಮಾನಿಗಳಿಗೆ ನಿರೀಕ್ಷೆ ನಮ್ಮ ನಿರೀಕ್ಷೆಗಿಂತ ಜಾಸ್ತಿ ಜನ ಬರುವ ಸಂದರ್ಭದಲ್ಲಿ ಸುಮಾರು 40,000 ಜನರಿಗೆ 17 ತಾರೀಕು ರಾತ್ರಿ ಕೂಡ ಪ್ರಥಮ ಬಾರಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆಯನ್ನು ಪಾರ್ಕಿಂಗ್ ಇನ್ನೊಂದು ಕಡೆಯಲ್ಲಿ ಆ ವ್ಯವಸ್ಥೆಯನ್ನು ಕೂಡ ಕೈಗೊಳ್ಳಲಾಗಿದೆ. ಈಗಾಗಲೇ ಬಹಳಷ್ಟು ತಯಾರಿಗಳು ಉಡುಪಿಯ ಅನ್ನ ಭಾಗಗಳಿಂದ ಹೊರಕಾಣಿಕೆ ಸಂಗ್ರಹ ಇರ್ಬೋದು, ಆ ಭಾಗದಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್, ಅದೇ ರೀತಿ ಉಗ್ರಾಣದ ಒಂದು ಪ್ರದರ್ಶನದ ಕೂಡ ಕಾರ್ಯ ಬಹಳ ವ್ಯವಸ್ಥಿತ ರೀತಿಯಲ್ಲಿ ಆಗ್ತದೆ. ಅದರ ಜೊತೆಗೆ 17 ತಾರೀಕು ರಾತ್ರಿಯಿಂದ ಯಾವ ರೀತಿ ಕಾರ್ಯಕ್ರಮಗಳು ನಡೀತದೆ, 18ರ ಬೆಳಗಿನ ಮೆರವಣಿಗೆ, ನಂತರದ ದರ್ಬಾರ್, ಸಾಯಂಕಾಲದ ಸಭಾ ಕಾರ್ಯಕ್ರಮ, ಸಂಸದ ಕಾರ್ಯಕ್ರಮದ ಬಗ್ಗೆ ಅತಿ ಶೀಘ್ರವಾಗಿ 16 ತಾರೀಕಿಗೆ ಪತ್ರಿಕೆಗೋಷ್ಠಿಗೆ ಮೂಲಕ ನಮ್ಮ ಗಮನಕ್ಕೆ ನಾವು ತರಲಿಕ್ಕೆ ಬಯಸ್ತೇವೆ. ಈಗಾಗಲೇ ಇವತ್ತು ಗೋಷ್ಠಿಗೆ ನಮ್ಮ ವಿವಾದ ವರ್ಗಗಳ ಜೊತೆಗೆ ನಾವು ಹಂಚಿಕೊಂಡಿದ್ದೇವೆ. ನಮ್ಮ ಏನಾದ್ರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳಲಿಕ್ಕೆ ಅವಕಾಶ ಮೆರವಣಿಗೆ ಸುಸ್ಥಿತಿಗೆ ಮಾಡ್ತೀವಿ. ಅದರಲ್ಲಿ ಈಗಾಗಲೇ ಬಹಳ ವ್ಯವಸ್ಥಿತ ರೀತಿಯಲ್ಲಿ ತಯಾರಿಗಳಾಗಿದೆ. ಸಂಪೂರ್ಣವಾದ ಮಾಹಿತಿ ಮತ್ತೆ ಕೆಲಸ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರು ಕೂಡ ನಮ್ಮ 10 ದಿನದ ಕಾರ್ಯಕ್ರಮ. ಬೇರೆಲ್ಲ ಪರ್ಯಾಯಗಳು 4 ದಿನಕ್ಕೆ ಸೀಮಿತವಾಗಿವೆ. ನಾವು 18 ತಾರೀಕಿನಿಂದ 27 ತಾರೀಕಿಗೆ ಮಂಗಳವಾರ ಮೂಲಕ ಸಮಾರೋಪವನ್ನು ಮಾಡ್ತಿದ್ದೇವೆ. ಹೀಗಾಗಿ ಪರ್ಯಾಯದ ಬೆಳಗಿನ ಕಾರ್ಯಕ್ರಮ, 10 ದಿನದ ಕಾರ್ಯಕ್ರಮ ಮತ್ತೆ ಈ ಮೆರವಣಿಗೆ ಬಗ್ಗೆ 16 ತಾರೀಕಿನ ಮಾಧ್ಯಮದ ಗೋಷ್ಠಿಯಲ್ಲಿ ಬಂದು ಅಂಬಾಗಿಲು ಅದೇ ಉತ್ತರ ಭಾಗದಿಂದ ಈಗಾಗಲೇ ಬೆಂಗಳೂರು ಭಾಗದಿಂದ ಬರುವವರಿಗೆ ನಿಮಗೆ ಸ್ವಾಗತ ಗೋಪುರದಿಂದ ನಾವು ಸ್ವಾಗತ ನಡೆಸಿದ್ದೇವೆ. 1 ಕೋಟಿ ವೆಚ್ಚದಲ್ಲಿ. ಅಂದ್ರೆ ಈಗ ಇದನ್ನು ನಾವೀಗಾಗಲೇ ಅನಾವರಣ ಮಾಡ್ತೇವೆ. ವಾರದ ಭಾವಚಿತ್ರ ಮಾಡ್ತೇವೆ, ಅನಾವರಣ ಮಾಡ್ತೇವೆ. ಅದೇ ನಮ್ಮ ಹಿರಿಯರು ಲಕ್ಷ್ಮೀವರ ತೀರ್ಥರ ಒಂದು ಕಲ್ಪನೆ ಇತ್ತು, ಅಲ್ಲಿ ಒಂದು ಪರಶ್ರಮ ದ್ವಾರ ಮಾಡಬೇಕು. ನಂತರ ಅದು ಮಾಡ್ಲಿಕ್ಕೆ ಆಗ್ಲಿಲ್ಲ. ನಂತರ ಈ ವರ್ಷದ ಈ ಪರ್ಯಾಯದ ಮೂಲಕ ಅವರ ಒಂದು ಕನಸನ್ನು ಕೂಡ ಈ ಪರ್ಯಾಯದ ಮೂಲಕ ನನಸು ಮಾಡಬೇಕು. ಅದನ್ನು ಸ್ವಾಗತ ಸಮಿತಿ ಮೂಲಕ ನಾವು ನಿರ್ವಹಿಸ್ತೇವೆ. ಸ್ವಾಮಿ ಅವರ ಕನಸು, ಅದೇ ರೀತಿ ಇವರ ಈ ಪ್ರಥಮ ಪರ್ಯಾಯದ ಒಂದು ನೆನಪು ಇರಬೇಕಾಗುತ್ತೆ. ಪರಶುರಾಮ ದ್ವಾರ ಅಂತಂದ್ರೆ ನಮ್ಮ ತುಳುನಾಡ ಸೃಷ್ಟಿಕರ್ತ ಪರಶುರಾಮ ದೇವರು. ಅದರಿಂದಾಗಿ ಅವರನ್ನು ಕೂಡ ಧನ್ಯವಾದ ಕಾರ್ಯ ಆಗ್ಬೇಕಂತ ವಿಶ್ವಿತ ಆ ಕಾರ್ಯವನ್ನು ನಾವು ರಚನೆ ಮಾಡ್ತೇವೆ. ಈಗಾಗಲೇ ಅನಾವರಣ ಮಾಡುವಂತ ಕೆಲಸ ಆಗ್ತದೆ. ಜೊತೆಗೆ ಸ್ವಾಗತ ಸಮಿತಿ ಪ್ರಧಾನ ಕಾರ್ಯದರ್ಶಿಗಳಾದ ಸ್ವಾಗತ ಸಮಿತಿಗೆ ಸಂಬಂಧಪಟ್ಟ ಸಬ್ಜೆಕ್ಟ್ ಅಲ್ಲ, ಆದ್ರೂ ಕೂಡ ಮೆರವಣಿಗೆ ಆಗ ಹೋಗುವ ರಸ್ತೆಗಳಿಗೆ ಈಗಾಗಲೇ ನ್ಯಾಚುರಲ್ ಕಾಮಗಾರಿಗಳು ಮತ್ತೆ ಕೆಲವು ಭಾಗದಲ್ಲಿ ಸಂಪೂರ್ಣ ಡಾಮರೀಕರಣದ ಕಾಮಗಾರಿ ಆಗ್ತವೆ. ಸಾಯಂಕಾಲ ಸ್ವಲ್ಪ ಮಳೆ ಹೋಗಿ ಕಾಮಗಾರಿಗಳು ಮಾಡ್ಲಿಕ್ಕಾಗ್ತದೆ. ಒಟ್ಟಾರೆ ಇಷ್ಟಮಟ್ಟಕ್ಕೆ ಸಂಪರ್ಕಿಸುವಂತಹ ಪ್ರಮುಖ ರಸ್ತೆಗಳಿಗೆ ಈಗಾಗಲೇ ಕಾಮಗಾರಿಗಳು ನಡೀತವೆ. ಇವತ್ತು ರಾತ್ರಿ ನಾಳೆ ಸಂಜೆ ಒಳಗೆ
ಬಹುತೇಕ ಈ ಸಂಪರ್ಕಿಸುವಂತ ಎಲ್ಲ ರಸ್ತೆಗಳಿಗೆ ಡಾಮರೀಕರಣ ಆಗ್ತದೆ. ಸ್ವಲ್ಪ ಗೊಂದಲಗಳು ಉಂಟು. ಅಲ್ಲದೆ ಅಂತ ಹೇಳಿದ್ರೆ ಯಾವುದೇ ಒಂದು ಕಾಮಗಾರಿ ಕೈಗೆತ್ತಿಕೊಳ್ಬೇಕಾದ್ರೆ ಅದು ಎಸ್ಟಿಮೇಟ್ ಆಗ್ಬೇಕು, ಅದಕ್ಕೆ ಕೆಲವೊಂದು ಮಾನದಂಡಗಳಿರ್ತದೆ. ಆದ್ರೆ ಬಿಡುಗಡೆ ಮಾಡಿದಾರಂತ ಮಾನ್ಯ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ DMF ನ ಫಂಡ್, DMF ಫಂಡ್ ಅನ್ನು ಯೂಸ್ ಮಾಡಬೇಕು, ಅದರದ್ದು ಕೆಲವೊಂದು ಮಾನದಂಡಗಳು. ಆ ಮಾನದಂಡಗಳ ಪ್ರಕಾರ ನಮ್ಮ ಜಿಲ್ಲೆಗೆ ನಮ್ಮ ಕ್ಷೇತ್ರಕ್ಕೆ ಯಾವ ರೀತಿ ಪರ್ಯಾಯಕ್ಕೆ ಅದನ್ನು ಉಪಯೋಗ ಮಾಡಲಿಕ್ಕೆ ಅದನ್ನು ನೋಡಿಕೊಂಡು ಅದನ್ನು ಬಳಸಬೇಕಾಗ್ತದೆ. ನಮ್ಮ ವಿನಂತಿ ಕೂಡ ಅದೇ. ಈ ಪರ್ಯಾಯದ ಸಂದರ್ಭದಲ್ಲಿ 2 ದಿನ ಬಾಕಿ ಇದೆ. ಆ 2 ದಿನದಲ್ಲಿ ಸಂಪರ್ಕಿಸುವಂತ ಈ ಕಲ್ಸಂಕದ ಮೂಲಕ ನಮ್ಮ ಪಾರ್ಕಿಂಗ್ ಬರುವಂತದ್ದು, ಕನಕದಾಸರು ನಮ್ಮ ಜೋಡುಗಟ್ಟೆಯಿಂದ ಅಲ್ಲೇ ಡಯಾನವಟಿಯಿಂದ ಅಲ್ಲಿಂದ ನಾವು ವೆಂಕಟರಾಮ ಟೆಂಪಲ್ ಹೋಗುವಂತ ಭಾಗ ಸ್ವಲ್ಪ ಹದಗೆಟ್ಟಿದೆ. ಒಟ್ಟಾರೆ ಸಂಪರ್ಕಿಸುವಂತ ರೋಡ್ ಅನ್ನು ಸರಿ ಮಾಡಬೇಕಂತ ವಿನಂತಿಯನ್ನು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಸಚಿವರೆಲ್ಲ ಮನಸ್ಸು ಮಾಡಿದ್ದೇವೆ. ಅದರಲ್ಲಿ ನಗರಸಭೆಯಿಂದ ಕೂಡ ಪ್ಯಾಚ್ ವರ್ಕ್ ಇರ್ಬೋದು, ಕೆಲವೊಂದು ಕಾಮಗಾರಿಗಳನ್ನು ನಗರಸಭೆ ಅನುದಾನದಲ್ಲಿ ನಾವು ಈಗಾಗಲೇ ಇಟ್ಟುಕೊಂಡಿದ್ದೇವೆ. ಅದರ ಜೊತೆಗೆ ಈಗ 6 ಕೋಟಿಯಲ್ಲಿ ಯಾವ ರೀತಿ ಅದನ್ನು ಬಳಸಬೇಕು, ಯಾವ ರೀತಿ ಬಳಸಲಿಕ್ಕೆ ಅದು ಸಾಧ್ಯ ಇರುವುದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು ಇದು ಮಾಡ್ತೀವಿ. ಒಟ್ಟಾರೆ ಅದನ್ನು 100% ಆಗಿ ರಿಲೈಸ್ ಮಾಡಲಿಕ್ಕೆ ಕಷ್ಟ ಸಾಧ್ಯ. ಯಾವುದೇ ಮಾನದಂಡಗಳಿರ್ತದೆ, ಎಸ್ಟಿಮೇಟ್ ಆಗಬೇಕಾಗ್ತದೆ. 10 ದಿನದ ಕಾರ್ಯಕ್ರಮ ಆಗಲಿಕ್ಕೆ ಹೋಗಿ ಆಲ್ಮೋಸ್ಟ್ ಎಲ್ಲ ಬಹಳಷ್ಟು ಕೇಂದ್ರದ ರಾಜ್ಯದ ನಾಯಕರು ಭಾಗವಹಿಸಿದ ನಿರೀಕ್ಷೆಗಳಿವೆ. ಹಾಗೆ ನಾವು ಸ್ವಾಗತ ಸಮಿತಿಯ ಭಕ್ತಾದಿಗಳು ಪರ್ಯಾಯಕ್ಕೆ ನಾವು ನಿಮಿತ್ತ ಮಾತ್ರ, ಇದೆಲ್ಲ ಮಾಡುವುದು ಕೃಷ್ಣ ಮುಖ್ಯಪ್ಪ. ಹೀಗಾಗಿ ಕೃಷ್ಣ ಮುಖ್ಯಪ್ಪ ಅನುಗ್ರಹದಿಂದ ಒಳ್ಳೆ ರೀತಿಯಲ್ಲಿ ಹೋಗ್ತದೆ. ಖಂಡಿತ ಒಳ್ಳೆ ರೀತಿಯಲ್ಲಿ ವಿಜೃಂಭಣೆಯಿಂದ ನಡೆಸಿಕೊಂಡು ಒಬ್ಬ ಧೈರ್ಯ ನಮ್ಮಲ್ಲಿ ನಗರಸಭೆಯಿಂದ 50 ಲಕ್ಷ ವೆಚ್ಚದಲ್ಲಿ ಆಗ್ತದೆ. ಹೊರಗಿನ ಎಲ್ಲ ನಗರಸಭೆ ಮೂಲಕ ನಾವು ಮಾಡ್ತಿದ್ದೇವೆ. ಕೃಷ್ಣ ಮಠದ ಸುತ್ತದಲ್ಲಿ ಸಂಬಂಧಪಟ್ಟದ್ದು ಮಠದಿಂದ ಮಾಡ್ತೇವೆ. ಮತ್ತೆ ಅದರ ಜೊತೆಗೆ ನಮ್ಮ ಉಳಿಂದೆಗೆ ಅವರ ಲಕ್ಷದೀಪ ಸಂದರ್ಭದಲ್ಲಿ ಯಾವ ರೀತಿಯವರು ಅಲಂಕಾರಗಳನ್ನು ಅವರ ತಂಡಗಳು ಕೂಡ ಅದರಲ್ಲಿ ಗೂಡುದೀಪ ಇರ್ಬೋದು, ಅಲಂಕೃತ ವಸ್ತುಗಳಲ್ಲಿ ಅಳವಡಿಸುವುದಾಗ್ತದೆ. ನಾಳೆಯಿಂದ ಪರ್ಯಾಯದ 5 ದಿನದ ಒಟ್ಟು 5 ದಿನ Astro.